ಊಟ ಮಾಡಿ ಸಿಗ್ತೀವಿ. ಇವತ್ತು ನಾವು ಅದನ್ನ ಪೂಜೆ ಮಾಡ್ತಿದ್ವಿ, ಯಾಕಂದರೆ ಇವತ್ತು ವಿಜಯಲಕ್ಷ್ಮಿ. ಎಸ್, ಫೈನಲಿ ನಾವು ಶಾಪ್ನ ಓಪನ್ ಮಾಡ್ತಾ ಇದ್ದೀವಿ. ಸೊ ಇದು ನಮ್ಮ ಶಾಪು ಆ್ಯಂಡ್ ನನಗೆ ಫುಲ್ ಖುಷಿ ಆಗ್ತಿದೆ. ಇವತ್ತು ಓಪನಿಂಗ್ ಇಟ್ಕೊಂಡಿದ್ವಿ, ಹಾಗಾಗಿ ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಂದರೆ, ನಾವು ಒಂದು ಶಾಪ್ನ ಓಪನ್ ಮಾಡಿದ್ವಿ. ಅಂದರೆ ನಮ್ಮ ಶಾಪು ನಮ್ಮ ರಾಘವನಾಗ ಅಂತ ಓಪನ್ ಮಾಡಿದ್ವಿ. ಅದು ಯಾವುದಂದರೆ ರಾಘವೇಂದ್ರ ಮಾರ್ಟ್ ಅಂತ, ಎಲ್ಲ ಥರ ಸೂಪರ್ ಮಾರ್ಕೆಟ್ ಥರನೇ. ಸೊ ಇವತ್ತು ನಾವು ಅದನ್ನು ಪೂಜೆ ಮಾಡ್ತಿದ್ವಿ, ಯಾಕಂದರೆ ಇವತ್ತು ವಿಜಯದಶಮಿ ಇದೆ. ಹಾಗಾಗಿ ಅಂದರೆ ದಿನ ಚೆನ್ನಾಗಿದೆ ಅಲ್ಲ, ಸೊ ಇವಾಗ ಅದನ್ನ ಓಪನ್ ಮಾಡಬೇಕು ಅಂತ ಏನಿಲ್ಲ, ಎಲ್ಲ ರೆಡಿ ಮಾಡಿದ್ದೀವಿ. ಇವಾಗ ಪೂಜೆ ಮಾಡಬೇಕು. ಸೊ ಪೂಜೆ ಮಾಡಿಬಿಟ್ಟು ಎಲ್ಲನೂ ಮಾಡಿ ಇವತ್ತಿನ ಫುಲ್ ಡೇ ನಾನು ತೋರಿಸ್ತೀನಿ ಯಾವ ಥರ ಪೂಜೆ ಮಾಡ್ತೀನಿ ಆ್ಯಂಡ್ ಟೋಟಲ್ 4 ಶಾಪ್ನ ನಾವೇ ತೊಗೊಂಡಿರೋದು. ಆ್ಯಂಡ್ 1, 2 ಇವಾಗಿರೋದು ಇದು 1, 2 ಆ್ಯಂಡ್ ಇವಾಗ ನಾನು ಹೋಗ್ತಿದ್ದೀನಲ್ಲ ಅಲ್ಲಿ 2 ಇದೆ. ಒಂದರಲ್ಲಿ ನಾವು ಐಟಮ್ಸ್ ಇಟ್ಟಿದ್ದೀವಿ. ನಂದು ವಾಯ್ಸ್ ತುಂಬ ಕೆಟ್ಟೋಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಯ್ಸ್ ರೆಕಾರ್ಡ್ ಕೊಡ್ತಿದ್ದೀನಿ, ಯಾಕಂದರೆ ಅಲ್ಲಿ ತುಂಬ ಮಾತಾಡೋಕ್ಕಾಗಿಲ್ಲ. ಹಾಗಾಗಿ ಈ ಡೆಕೋರೇಷನ್ ಈ ಥರ ಆಗಿದೆ ಎಲ್ಲ. ಸೊ ಆಲ್ಮೋಸ್ಟ್ ಸೊ 4 ಶಾಪ್ ತೊಗೊಂಡಿದ್ದೀವಿ. ಫುಲ್ 1, 2, 3, 4 ಅಂತ 4 ತೋರಿಸ್ತೀವಿ. ಬೇಗ ಅಂದರೆ ವಿಜಯದಶಮಿ ದಿನ ಬೇಗನೆ ಮಾಡಬೇಕನ್ನೋ ಆಸೆಯನ್ನು ಸ್ವಲ್ಪ ಅಡ್ವಾನ್ಸ್ ಆಗಿ ರೆಡಿ ಮಾಡಿದ್ದೀವಿ. ಸ್ವಲ್ಪ ಗಡ್ಬಿಡಿಯಲ್ಲಿ ಆಗಿದೆ ಒಂದು ರೇಂಜಿಗೆ. ಸ್ಟಾರ್ಟ್ ಇನ್ನೂ ತುಂಬ ಕೆಲಸ ಇದೆ ಇದು. ಸೊ ಇವಾಗ ಓಪನ್ ಮಾಡಬೇಕು ಅಂತ ಈ ಥರ. ಓಕೆನಾ, ನಾನು ಆವಾಗಲೇ ಹೇಳಿದ್ನಲ್ಲ 1, 2, 3, 4 ಶಾಪ್ ಇದೆ ಅಂತ. ಅಲ್ಲಿ ನೋಡಿದ್ರಲ್ಲ, ಅದರಲ್ಲಿ ಐಟಮ್ಸ್ ಇಟ್ಟಿರೋದು. ಇವಾಗ ಇದೊಂದು, ಆಮೇಲೆ ಇನ್ನೆರಡದಲ್ಲಿ ಇದನ್ನು ಪೂಜೆ ಮಾಡ್ತಾ ಇರೋದು. ಇದು ಇಲ್ಲೇ ಊಟಕ್ಕೆ ಹಾಕ್ಸಿರೋದು ನಾವು. ಅಷ್ಟೇ ಲೈಟಿಂಗ್ ಅಲ್ಲಿ ಅಡುಗೆ ಮಾಡ್ತಿದ್ದಾರೆ. ಪೂಜೆದು ಸ್ವಲ್ಪ ಡೆಕೋರೇಷನ್ ಮಾಡ್ತಿದ್ವಿ, ನಮ್ಮನ್ನ ಕಟ್ಟಿದ್ದ. ಹಾಗಾಗಿ ನಾನು ಲಕ್ಷ್ಮೀ ಫೋಟೋ ಸ್ವಲ್ಪ ಡೆಕೋರೇಷನ್ ಮಾಡಿಡ್ತಿದ್ದೆ. ಆ್ಯಂಡ್ ರಂಗೋಲಿ ತೆಗಿತಿದ್ದಾರೆ. ಫುಲ್ ಗ್ರ್ಯಾಂಡಾಗಿ ಓಪನ್ ಆಗ್ತಿದೆ. ಇಷ್ಟು ಇಲ್ಲಿ ಕಮಲ್ ಇಲ್ಲಿ ಇದೆ ಅಲ್ಲಿ ಇದೆ. ಇನ್ನು ಅಲ್ಲಿ ಹೊರಗಡೆನೂ ಇನ್ನೊಂದು ಶಾಪ್ ಇಲ್ಲ, ಎಲ್ಲ ಡೆಕೋರೇಷನ್ ಮಾಡಿ ಸಿಗ್ತೀನಿ. ಇವಾಗ ಇಷ್ಟು ಆಲ್ಮೋಸ್ಟ್ ಆಗಿಬಿಟ್ಟಿದೆ. ಓಕೆ, ಡೆಕೋರೇಷನ್ ಮುಗಿದಾಯಿತು. ಮುಗಿದ ಮೇಲೆ ಪೂಜಾರಿ ಬಂದರು. ಆಮೇಲೆ ನಮ್ಮಣ್ಣ ಪೂಜೆ ಕೂತ್ಕೊಂಡಿದ್ದಾನೆ, ನಾನು ಕೂತ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಪೂಜೆ ಸ್ಟಾರ್ಟ್ ಆಗ್ತಿದೆ. ಅಲ್ಲಿ 4 ಅಂಗಡಿನ ಪೂಜೆ ಮಾಡಿದ್ದೀವಿ. ಐಟಮ್ಸ್ಗೂ ಪೂಜೆ ಮಾಡಿದ್ವಿ. ಅದೆಲ್ಲ ಬ್ಲಾಗ್ನ ನಾನು ಮಾಡೋದಕ್ಕೆ ಕೊಟ್ಟಿದ್ದೆ, ಬಟ್ ಸರಿಯಾಗಿ ಅವರು ವಿಡಿಯೋ ಮಾಡೇ ಇಲ್ಲ. ಹಾಗಾಗಿ ಅದನ್ನು ಫುಟೇಜ್ ನಾನು ಹಾಕ್ತಿಲ್ಲ. ಇವಾಗ ಪೂಜೆಯಲ್ಲಿ ಕೂತ್ಕೊಂಡಿದ್ವಿ. ಏನಂದರೆ ನಮ್ಮ ಅಣ್ಣನಿಗೆ ಅದು ಇದು ಅಂತಿದ್ದ. ನಾನು ನಮ್ಮ ಅಣ್ಣನಿಗೆ ಸುಮ್ಮನೆ ಪೂಜೆ ಮಾಡಂತಿದ್ದೆ ಅಷ್ಟೇ. ಆ್ಯಂಡ್ ಪೂಜೆ ಮಾತ್ರ ಚೆನ್ನಾಗಿ ಆಗ್ತಿತ್ತು. ಅದೇ ಇವಾಗ ನಾನು ತೋರಿಸ್ತಿದ್ದೀನಿ. ಯಾಕಂದರೆ ಅದರ ವಾಯ್ಸ್ ರೆಕಾರ್ಡ್ ಏನು ಕೊಡ್ತಿದ್ದೀನಿ ಅಂದರೆ ಅಲ್ಲಿ ತುಂಬಾ ಡಿಸ್ಟರ್ಬ್ ಇತ್ತು. ಹಾಗಾಗಿ ನನ್ನೊಂದು ವಾಯ್ಸ್ ಆವಾಗಲೇ ಹೇಳಿದ್ದೀನಿ ಸ್ವಲ್ಪ ಕೆಟ್ಟಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗಾಯ್ಸ್ ಪ್ಲೀಸ್. ಓಕೆ, ಈ ಥರ ಪೂಜೆ ಮಾಡಿದ್ದೀವಿ. ಯಾಕಂದರೆ ವಿಜಯದಶಮಿ ಇತ್ತಲ್ಲ, ಸೊ ಹಾಗಾಗಿ ಬೇಗ ಪೂಜೆ ಇರೋದ್ರಿಂದ ಆದಷ್ಟು ನಮ್ಮ ಕೈಲಾದಷ್ಟು ನಾವು ಚೆನ್ನಾಗಿ ಮಾಡಿದ್ದೀವಿ. ಆ್ಯಂಡ್ ಹಾಗಾಗಿ ಸೊ ಇದು ನಮ್ಮ ಪೂಜೆ ಮುಗಿದ್ಮೇಲೆ ಲಾಸ್ಟು ಕರ್ಪೂರ ಇಟ್ಟು ಅದು ಆರತಿ ಮಾಡಂತ ಹೇಳ್ತಿದ್ರು. ನಮ್ಮಣ್ಣ ಮಾಡ್ತಿದ್ದಾನೆ, ನಾನು ಸ್ವಲ್ಪ ಆರತಿ ಇಟ್ಕೊಂಡು ನಿಂತಿದ್ದೀನಿ. ಈ ಥರ ನಾವು ಪೂಜೆ ಮಾಡಿದ್ದೀವಿ ನಮ್ಮ ಅಂಗಡಿಯದ್ದು, ಶಾಪ್ದು. ಸೊ ಪ್ಲೀಸ್ ಎಲ್ಲರೂ ನಮಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ. ಹಾಗೆ ನೀವು ನಮ್ಮ ಶಾಪಿಗೆ ಬನ್ನಿ, ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿ. ಏನೇನು ಐಟಮ್ಸ್ ಇದೆ ಅಂದರೆ ಇದು ರಾಘವೇಂದ್ರ ಮಾರ್ಟ್ ಅಂತ. ಸೊ ನಿಮಗೆ ಮನೆಯಲ್ಲಿ ಏನೇನು ಬೇಕೋ ಅದೆಲ್ಲ ಐಟಮ್ಸ್ ಸಿಗುತ್ತೆ. ಆಮೇಲೆ ಸ್ಟೇಷ್ನರಿ ಶಾಪ್ ಕೂಡ ಇದೆ. ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಫುಲ್ಲು. ಫೈನಲಿ ಪೂಜೆ ಮುಗೀತು. ನಿನ್ನ ಬಟ್ ಕಾಣಿಸ್ತಾ ಇಲ್ಲ. ಫೈನಲಿ ಪೂಜೆ ಮುಗೀತು. ಸ್ವಲ್ಪ ಹರಿಬಿರಿಯಲ್ಲೇ
ಇಟ್ಕೊಂಡಿದ್ದೀವಿ. ಯಾಕಂದರೆ ವಿಜಯದಶಮಿ ಇದೆಯಲ್ಲ, ಹಾಗಾಗಿ ಬೇಗನೆ ಪೂಜೆ ಇಟ್ಕೊಂಡಿದ್ವಿ. ಸ್ವಲ್ಪ ಸಾಮಾನು ಅಷ್ಟೇ ತಗೊಂಡಿತ್ತು, ಅದನ್ನು ಪೂಜೆ ಮಾಡಿದ್ದು. ಸ್ವಲ್ಪ ಇವಾಗ ಸ್ವಲ್ಪ ಡೆಕೋರೇಷನ್ ಮಾಡಿದ್ವಿ. ಆಮೇಲೆ ಈ ಥರ ಪೂಜೆ ಮಾಡಿದ್ವಿ. ಫುಲ್ ಹಾಲು ಪೂಜೆ ಎಲ್ಲ ಐತಿ. ಲಕ್ಷ್ಮಿ ಎಲ್ಲ ಸೊ ಆದಷ್ಟು ಎಲ್ಲಾನು ತಗೊಂಡಿದ್ದೀವಿ. ಇವಾಗ ಏನೇನು ಓಪನ್ ಮಾಡಿದ್ವಿ ಎಲ್ಲ ತೋರಿಸ್ತೀವಿ. ಎಲ್ಲರ ಕೈ ಇದೆಲ್ಲ ಓಪನ್ ಮಾಡಿದ್ದೀವಿ. ಎಲ್ಲ ಓಪನ್ ಮಾಡಿದ್ದು ಇವಾಗ ಮುತ್ತೈದೆಯರಿಗೆ ಉಡಿ ತುಂಬೋದಿತ್ತು, ಹಾಗಾಗಿ ನಾನು ಅರಿಶಿನ ತಗೊಂಡು ಕಳಿಸ್ತಿದ್ದೀನಿ. ಮನೆಗೆ ಹೋಗ್ಬಿಟ್ಟು ಗ್ಲಾಸ್ ಎಲ್ಲ ತರೋಕ್ಕಾಗಲ್ಲ, ಇರೋದ್ರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೋಬೇಕಲ್ಲ, ಹಾಗಾಗಿ. ಆ್ಯಂಡ್ ಇವಾಗ ನಾನೇ ಉಡಿ ತುಂಬೋದು. ಅದನ್ನೆಲ್ಲ ಬ್ಲಾಗನ್ನು ನಾನು ಮಾಡೋಕ್ಕಾಗಿಲ್ಲ, ಯಾಕಂದರೆ ಅಲ್ಲಿ ಬಂದಿರೋ ಮುತ್ತೈದೆಯರಿಗೆಲ್ಲ ವಿಡಿಯೋ ಕಂಫರ್ಟಬಲ್ ಆಗೋಲ್ಲ. ಸೊ ಹಾಗಾಗಿ ನಾನು ಅದನ್ನ ವಿಡಿಯೋ ಮಾಡಿಲ್ಲ. ಆ್ಯಂಡ್ ನಾನು ಇವಾಗ ಉಡಿ ತುಂಬಿ ಎಲ್ಲನೂ ಮಾಡಿಬಿಟ್ಟೆ. ನಿಮಗೆ ನೆಕ್ಸ್ಟ್ ನಾನು ಸಿಗ್ತೀನಿ. ಯಾಕೆ ಸಿಗ್ತೀನಿ ಅಂದರೆ ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ಉಡಿ ತುಂಬಿರೋದನ್ನು ಫುಟೇಜನ್ನು ತೊಗೊಂಡಿಲ್ಲ, ಓಕೆನಾ. ಓಕೆ, ಇವಾಗ ಅರಿಶಿನ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಕಳಿಸ್ತಾ ಇದ್ದೀನಿ ಅಷ್ಟೇ. ಡನ್. ಆ್ಯಂಡ್ ಹೇಳಿರೋ ಹಾಗೆ ನಾನು ವಾಯ್ಸ್ ರೆಕಾರ್ಡ್ ಏನು ಕೊಡ್ತಾಯಿದ್ದೀನಿ ಅಂದರೆ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು. ಹಾಗಾಗಿ ಇವಾಗ ನಾವು ಅಲ್ಲಿ ಲಕ್ಷ್ಮೀ ಫೋಟೋ ಕೂಡ ಇಟ್ಟಿದ್ದೀವಿ, ಅದು ಕಾಣಿಸ್ತಿಲ್ಲ. ಯಾಕಂದರೆ ಹೂವಿನಲ್ಲೇ ಪೂಜೆ ಮಾಡಿರೋದ್ರಿಂದ ತುಂಬ ಜಾಸ್ತಿ ಹೂವು ಹಾಕಿದ್ರಿಂದ ಕಾಣ್ತಾ ಇಲ್ಲ. ಆ್ಯಂಡ್ ನಾನು ವಾಯ್ಸ್ ರೆಕಾರ್ಡ್ ಏನು ಕೊಡ್ತಿದ್ದೀನಿ ಅಲ್ಲಿ ನಾನು ಮಾತಾಡಿರೋದು ಸ್ವಲ್ಪನೂ ಕೇಳಿಸಿಲ್ಲ. ಆ್ಯಂಡ್ ವಾಯ್ಸ್ ರೆಕಾರ್ಡು ಕೂಡ ಕೊಡ್ತಿದ್ದೀನಿ, ನಂದು ವಾಯ್ಸ್ ಕೆಟ್ಟೋಗ್ಬಿಟ್ಟಿದೆ. ಆ್ಯಂಡ್ ಇದನ್ನ ಬ್ಲಾಗ್ನ ಸ್ವಲ್ಪ ಲೇಟ್ ಮಾಡಿ ಅಪ್ಲೋಡ್ ಮಾಡ್ತಿರೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನನಗೆ ಟೈಮೇ ಸಿಕ್ಕಿಲ್ಲ. ವಿಜಯದಶಮಿ ದಿನವೇ ಪೂಜೆ ಇಟ್ಕೊಂಡಿರೋದ್ರಿಂದ ಅವತ್ತೇ ಬಂಗಾರ ಕೊಡೋದಿತ್ತು ಎಲ್ಲ ಮಾಡಿಕೊಂಡು ಮಾರನೇ ದಿನ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು. ಹಾಗಾಗಿ ಅದನ್ನ ವಾಯ್ಸ್ ರೆಕಾರ್ಡ್ ಕೊಡ್ತಿರೋದು. ಇವಾಗ ಇದನ್ನು ಅಪ್ಲೋಡ್ ಮಾಡ್ತಿದ್ದೀನಿ, ಇವತ್ತು ಬರುತ್ತೆ ಅದು. ನಾನು ಇದನ್ನು ಏನು ಮಾತಾಡ್ತಿದ್ದೀನಿ ಅಂದರೆ ಅದೇ ಪೂಜೆ ಈ ಥರ ಇಟ್ಕೊಂಡಿದ್ದೀವಿ, ಹೀಗೆ ನಾನು ಉಡಿ ತುಂಬಿದೆ, ಇಷ್ಟೇ ಮಾಡಿದ್ದು ಪೂಜೆ. ಆಮೇಲೆ ಊಟಕ್ಕೆ ಏನೇನು ಮಾಡಿಸಿದ್ದೀವಿ ಅದನ್ನೆಲ್ಲ ನಿಮಗೆ ತೋರಿಸ್ತಿದ್ದೀನಿ. ರೈನ್ ಬರ್ತಿದೆ ಅಂತಲೇ ಹೇಳ್ತಿರೋದು ಆ ಬ್ಲಾಗಲ್ಲಿ, ಆ ವಿಡಿಯೋದಲ್ಲಿ. ಅದನ್ನೇ ಇವಾಗ ನಾನು ನಿಮ್ಗೆ ರಿಟರ್ನ್ ಮಾಡಿ. ಊಟಕ್ಕೆ ಏನು ಜಾಸ್ತಿ ಮಾಡಿಸಿಲ್ಲ ನಾವು. ಅನ್ನ ಸಾರು ಅಂದರೆ ಸ್ವಲ್ಪ ಮಸಾಲೆ ರೈಸು, ಸಾಂಬಾರು, ಆಮೇಲೆ ಬದ್ನೆಕಾಯಿ ಪಲ್ಯ, ನಿಂಬೆಕಾಯಿ, ಆಮೇಲೆ ಸ್ವಲ್ಪ ಸ್ವೀಟ್ ಮಾಡಿಸಿದ್ವಿ. ತೋರಿಸ್ತೀನಿ ನಿಮಗೆ. ಹಾಯ್ ಅಂತೆ ಇಷ್ಟೇ ಮಾಡ್ತಿದ್ದೀವಿ ಸರ್. ಯಾಕಂದರೆ ನಾವು ಅಷ್ಟೇ ಸಿಂಪಲ್ಲಾಗಿ ಓಪನ್ ಮಾಡಿರೋದಲ್ಲ, ಹಾಗಾಗಿ ಮಾಡಿದ್ದೀನಿ. ಆ್ಯಂಡ್ ನನ್ನ ಔಟ್ಫಿಟ್ ನಾನು ನಿಮಗೆ ತೋರಿಸ್ತೀನಿ, ಒಂದು ನಿಮಿಷ. ಇದು ನಾನು ಉಟ್ಕೊಂಡಿರೋ ಸಾರಿ. ನಾನು ಈ ಥರನ ರೆಡಿ ಆಗಿರೋದು. ಇದು ದೀಪಾವಳಿಗೆ ತೊಗೊಂಡಿರೋದು. ಆಲ್ಮೋಸ್ಟ್ ಒಂದು 2 ಇಯರ್ಸ್ ಆಯ್ತು ಅನಿಸುತ್ತೆ. ಆಮೇಲೆ ಅಷ್ಟೇ ಒಂದು ಜ್ಯುವೆಲ್ಲರ್ ಹಾಕ್ಕೊಂಡಿದ್ದೆ, ಇಯರಿಂಗ್ಸ್ ಅದೇ ಇತ್ತು ನಾರ್ಮಲ್ ಹಾಕ್ಕೊಳ್ಳೋದು. ಸೊ ಈ ಥರ ಆಗಿದ್ದೀನಿ. ನಾನು ಹೇಗೆ ಕಾಣಿಸ್ತಿದ್ದೀನಿ ಹೇಳಿ. ಆ್ಯಂಡ್ ರೈನ್ ಬಂದು ಹೋಗಿದೆ ಅಂತ ತೋರಿಸ್ತಿದ್ದೆ. ಊಟ ಮಾಡ್ಕೊಂಡು ಸಿಗೋಣ. ನಾನು ಇವಾಗ ಊಟ ಮುಗಿಸ್ಕೊಂಡು ಬಂದಾಯಿತು. ಸೊ ನಾನು ಇದನ್ನು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಮುಂದೆ ಅದು ಐಟಮ್ಸ್ದೆಲ್ಲ ನೆಕ್ಸ್ಟ್ ಬ್ಲಾಗ್ ಮಾಡ್ತೀನಿ. ಸೊ ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ ಮೀ. ಬಾಯ್.